ನಾನು ಹೇಳ್ತಿದ್ದಲ್ಲ ಅದು ನೆನ್ನೆದ ಒಂದು ಕತೆನಾ. ಅದೇನಾಗಿದೆ, ರಂಗನಾಥ್ ಅಂತ ಒಬ್ಬ ಡಿಸೆಂಟ್ ಹುಡುಗ. ಅವನು ಕರೆಕ್ಟಾಗಿ ಸ್ಕೂಲಿಂದ 12 ಗಂಟೆಗೆ ಹೋಗ್ತಾ ಇದ್ದಂತೆ. ಇನ್ನೊಬ್ಬ ನಮ್ಮೂರಲ್ಲಿ ಒಬ್ಬ ತರ್ಲೆ ಮಲಪಾರ್ ಏರಿಯಾ ಅಂತೇಳಿ, ಅವನು ಬಿಕ್ಲ. ಅವನು ಕರೆಕ್ಟಾಗಿ ಕೆಮ್ಮಣ್ಣಗುಂಡಿ ಓಣಿಲಿ ಒಂದು ಸೇತುವೆ ಐತೆ, ಅಲ್ಲಿ ಕೂತ್ಕೊಂಡಿದ್ದಾನೆ. ಇವನು ಹೋಗ್ತಾ ಇದ್ದಂತೆ ಮನೆಗೆ, ರಂಗನಾಥ. ಅಂಗನಾಥ ಆರಪ್ಪ ಇಲ್ಲಿ ಅನ್ನ. ರಂಗ ತುಂಬ ಡೀಸೆಂಟು, ಸೈಲೆಂಟ್ ಬಾಯ್ ಅವನು. ಅವನು ಹೋಗ್ಬಿಟ್ಟು, ಅಣ್ಣ ಏನಣ್ಣ ಎಲ್ಲಿಗೋಗಿದ್ದೆ ಅಂತ ಕೇಳಿದಂತೆ. ಅಣ್ಣ ಸ್ಕೂಲ್ಗೆ ಹೋಗಿದ್ದಣ್ಣ. ಅಲ್ಲ, ಶನಿವಾರ ಅವನಾದರೂ ಸ್ಕೂಲ್ಗೆ ಹೋಗ್ತಾನ, ಅನ ಮರ್ಯಾದೆ ಐತ ನಿನಗೆ ಅಂತ ಕೇಳ. ಅವನು ಇಲ್ಲಣ್ಣ ಯೂನಿಟ್ ಟೆಸ್ಟ್ ಇತ್ತು, ಅದಕ್ಕೆ ಹೋಗಿದ್ದೆ. ಏನು ಟೆಸ್ಟು ಅನ್ನಂತೆ. ಅದಕ್ಕೆ ಅವನು, ಅಣ್ಣ ಇದು ಹ್ಯೂಮನ್ ರೀಪ್ರೊಡಕ್ಟಿವ್ ಸಿಸ್ಟಮ್ದು ಯೂನಿಟ್ ಟೆಸ್ಟ್ ಇತ್ತು, ಅದಕ್ಕೆ ಹೋಗಿದ್ದೆ, ಹೋಗಲೇಬೇಕಾಗಿತ್ತು. ಹಂಗಂದ್ರೆ ಮಾನವನ ವಂಶಾಭಿವೃದ್ಧಿ ಅಂತ ಕರೆಕ್ಟಾ ಅಂತ ಕನ್ನಡದಲ್ಲಿ ಹಂಗೆ ಹೇಳ್ತಾರೆ. ಮಕ್ಕಳು ಹೆಂಗಾಗ್ತವೆ ಅಂತ ಗೊತ್ತಾಯ್ತಾ ಅಂತ. ಆಮೇಲೆ ಹೂಣ ಗೊತ್ತಾಯ್ತು, ಬರ್ದೆ, ಚೆನ್ನಾಗಿ ಬರ್ದಿದ್ದೀನಿ ಟೆಸ್ಟನ್ನು. ನೀನು ಅಷ್ಟು ಬರೆಯೋದು ಹಕ್ಕಿ ಅಲ್ಲ, ಮಕ್ಕಳು ಹೆಂಗಾಗ್ತವೆ ಅಂತ ಗೊತ್ತಾಯ್ತಾ ಅನ್ನೋ ಪ್ರಶ್ನೆಗೆ ಉತ್ತರ ಕೊಡು ಅನ್ನಂತ. ಹ್ಞೂ ಕಾರಣ ಗೊತ್ತಾಯ್ತು, ಈ ವೀರ್ಯಾಣು ಅಂಡಾಣು ಜೊತೆ ಸೇರಿಬಿಟ್ಟು ಒಂದು ಝೈಗೋಟ್ ಕ್ರಿಯೇಟ್ ಆಗುತ್ತೆ, ಅಲ್ಲಿಂದ ಮಗು ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಡ್ಡು ನನ್ನ ಮಗನೇ, ಅದು ಹರುಷ ಅಂತಪ್ಪ ಹೇಳೋದು, ಅಂದರೆ ಸೈನ್ಸ್ ಟೀಚರ್. ಅಡ್ ನನ್ನ ಮಗನೇ, ಹರುಷ ಅಂತ ಹೇಳ್ದಂಗೆ ಹೇಳಿದ್ರೆ ಉದ್ಧಾರ ಆಗಲ್ಲ, ಅವಯ ಹರಿ ಇಲ್ಲ ಅಂತ ಹೇಳ್ಬಿಟ್ಟು ಇವನು ಹೇಳಕ್ಕೆ ಸ್ಟಾರ್ಟ್ ಮಾಡೋನೆ. ಮಕ್ಕಳು ಹೆಂಗಾಗ್ತೇವೆ ಅಂತ ನಾನು ಹೇಳ್ತೀನಿ ಬಾಯಿಲ್ಲಿ. ಸರಿ ಹೇಳೋಣ, ನಾನು ಹೇಳ್ತೀನಿ ಕೇಳು, ಮಕ್ಕಳು ಹೆಂಗಾಗ್ತೇವೆ ಅಂತ ಹೇಳಿ ಶುರು ಮಾಡ್ಕೊಂಡಂತೆ. ಈ ಫಸ್ಟ್ ನೈಟ್ ಬರುತ್ತಲ್ಲ, ಮದುವೆ ಆದಮೇಲೆ, ಅವಾಗ ಹಂಡು ಎಂಡು ಹಾಸಿಗೆ ಮೇಲೆ ಹಲ್ಕೊಂಡು ಫುಲ್ಲು ಬೆಡ್ಶೀಟ್ ಕವರ್ ಮಾಡ್ಕೋಬೇಕು. ಫುಲ್ಲು ಬೆಡ್ಶೀಟ್ ಕವರ್ ಮಾಡ್ಕೊಂಡಾಗ ಹಾಳಿ ಹಂಡು ಮತ್ತು ಹೆಣ್ಣಿನ ಹಾಳಿ ಹೆಕ್ಸ್ ಆಗ್ಬಿಟ್ಟು ಅಲ್ಲಿ ಮಗು ಜನ್ರೇಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದೆ. ನನ್ನ ಮಗ ಇವನು ಅಂತ ಗೊತ್ತಾಗ್ಬಿಟ್ಟು ಅವನು ಸರಿ ಅಣ್ಣ ಹೂಣ ಅಂತಿದ್ನಂತೆ. ಕೊನೆಗೆ ಇನ್ನೊಂದು ಇನ್ಸ್ಟ್ರಕ್ಷನ್ ಕೊಡನಂತೆ. ಏನು? ಬೆಡ್ಶೀಟ್ ಹೈಟಾಗಿ ಹಾಕೊಳ್ಳೋಕ್ಕೂ ಒಂದು ಎಲ್ಲಿ ಬೇಕು. ಬೆಡ್ಶೀಟ್ ಹೊದ್ಕೊಂಡಾಗ ಹೊರಗಡೆಯಿಂದ ಸ್ವಲ್ಪ ಗಾಳಿ ಹೋದ್ರೂ ಮಕ್ಕಳಾಗಲ್ಲ, ಫೈಲೂರಾಗಿ ಹೋಗ್ಬಿಡುತ್ತೆ ಅನ್ನಂತೆ. ಸರಿ ಆಯಿತು, ಇಲ್ಲೇ ಕೂತ್ಕೊಂಡು ಅಲ್ಲಿ ಇಲ್ಲಿ ಕದ್ದು ಬಿಡಿ ಸೆತ್ಕೊಂಡು ತಲೆ ಕೆಟ್ಟು ಹೋಗ್ಬಿಟ್ಟೈತೆ ಅಂತ ಹೇಳ್ಬಿಟ್ಟು ಅವ್ನು ಹೇಳಿದ್ಕೆಲ್ಲ ಮೂವು ಅಂತ ಅಂದ್ಬಿಟ್ಟು ಮನೆ ಕಡೆಗೆ ಬಂದಂತೆ. ಇದು ನನಗೆ ಅವ್ನು ಯಾವಾಗಲಾರ ಕೂತ್ಕೊಂಡಾಗ ಹೇಳ್ತಾ ಇರ್ತಾನೆ, ನೆನೆಸ್ಕೊಂಡಾಗೆಲ್ಲ ನಗು ಬರುತ್ತೆ. ನನಗೆ ನಗು ಬರ್ತೈತೆ.